ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಖಾಲಿ ನಿವೇಶನದಾರರಿಗೆ ಜಿಪಿಎ ಸಚಿವರಾದ ಕೃಷ್ಣ ಬೈರೇಗೌಡ ಸಿಹಿ ಸುದ್ದಿ ನೀಡಿದ್ದಾರೆ. ನಿವೇಶನಗಳನ್ನು ಸ್ವಚ್ಛಗೊಳಿಸುವುದಕ್ಕೆ ನೀಡಿದಂತ ಆಗಸ್ಟ್ 15ರ ಗಡುವನ್ನು ಮುಕ್ತಾಯದ ಹಂತದಲ್ಲಿ ಮತ್ತೊಂದು ವಾರಕ್ಕೆ ವಿಸ್ತರಿಸಿದ್ದಾರೆ. ಈ ಮೊದಲು ನಿವೇಶನ ಸ್ವಚ್ಛಗೊಳಿಸಿದ ಮಾಲೀಕರಿಗೆ ದಿಢೀರ್ ದಂಡ ವಿಧಿಸೋದಕ್ಕೆ ಜಿಬಿಎ ಮುಂದಾಗಿತ್ತು, ದಂಡವನ್ನು ಹಾಕ್ತೇವೆ ಅಂತ. ಆದರೆ ಪ್ರಾಧಿಕಾರದ ಈ ನಡೆಗೆ ವಿರೋಧ ಪಕ್ಷಗಳು ತೀವ್ರವಾದಂಥ ಟೀಕೆಯನ್ನು ವ್ಯಕ್ತಪಡಿಸಿದ್ವು. ಹಾಗೆ ಸಾರ್ವಜನಿಕರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಮತ್ತೊಂದು ಕಡೆ ಕಟ್ಟುನಿಟ್ಟಿನ ಸೂಚನೆಯ ನಡುವೆಯೂ ಬೆಂಗಳೂರಿನಲ್ಲಿ ಕೇವಲ 10% ಜನರು ಮಾತ್ರ ತಮ್ಮ ಜಾಗವನ್ನು ಸ್ವಚ್ಛಗೊಳಿಸಿದ್ದು, ಬರೋಬ್ಬರಿ 90% ಜನರು ಇನ್ನೂ ಸ್ವಚ್ಛ ಮಾಡಿರಲಿಲ್ಲ. ಈ ಎಲ್ಲ ವಾಸ್ತವಿಕ ಅಂಶಗಳನ್ನು ಪರಿಗಣಿಸಿ ಇದೀಗ ಹೆಚ್ಚುವರಿಯಾಗಿ 1 ವಾರ ಕಾಲಾವಕಾಶ ನೀಡಲಾಗಿದೆ. ಈ ವಿಸ್ತರಿತ ಅವಧಿಯ ಅಂತ್ಯದ ವೇಳೆಯೂ ನಿವೇಶನವನ್ನು ಸ್ವಚ್ಛ ಮಾಡದೇ ಇದ್ದಲ್ಲಿ ದಂಡ ವಿಧಿಸೋದು ಖಚಿತ ಅಂತ ಹೇಳಲಾಗಿದೆ. ಹೀಗಾಗಿ ದಂಡದ ಬಿಸಿಯಿಂದ ಪಾರೋಗೋದಕ್ಕೆ ಕೂಡಲೇ ತಮ್ಮ ಖಾಲಿ ಜಾಗಗಳನ್ನು ಸ್ವಚ್ಛಗೊಳಿಸಿ ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸುವಂತೆ ಸಚಿವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ.